ರಾಜ್ಯದ ನೇಮಕಾತಿ ವ್ಯವಸ್ಥೆಯ ಮೇಲಿನ ಇದೀಗ ಅನುಮಾನ ಮೂಡ್ತಾ ಇದೆ. ಕೆಪಿಎಸ್ಸಿ ಮೂಲಕ ಆಗಿದ್ದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಭಾರಿ ಅಕ್ರಮ ನಡೆದಿದೆಯಂತೆ. ಒಂದೊಂದು ಹುದ್ದೆಗೆ ಲಕ್ಷಾಂತರ ರೂಪಾಯಿ ಡೀಲ್ ನಡೆದಿದ್ದು, ಈ ಕುರಿತ ಆಡಿಯೋ ವಿಡಿಯೋ ಬಿಡುಗಡೆಯಾಗಿದೆ. ಅಷ್ಟೇ ಅಲ್ಲದೆ ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಬೇಕು ಅನ್ನೋ ಕೂಗು ಈಗ ಕೇಳಿಬರ್ತಾ ಇದೆ. ಬಗೆದಷ್ಟು ಬೆಳಕಿಗೆ ಬರ್ತಿದೆ ಕೆಪಿಎಸ್ಸಿ ಅಕ್ರಮ ಕರ್ಮಕಾಂಡ. ಅಂದು ಅಧ್ಯಕ್ಷರು, ಇಂದು ಬ್ರೋಕರ್ ಮೂಲಕ ಡೀಲ್. ಪಶು ವೈದ್ಯಾಧಿಕಾರಿ ಹುದ್ದೆಗೆ 80 ಲಕ್ಷ ಹಣಕ್ಕೆ ಡಿಮಾಂಡ್. ಸರ್ ಸರಿ ಇದೆನಾ? ಮಾಡೋಣ? ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡ್ಬೇಕಿತ್ತು. ಮೊದಲು ಮಾಡಿದ್ರೆ ಬಾಳ ಚೀಪ್ ಅಲ್ಲಿ ಹಾಕಿತ್ತು. ಹಾ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅವರೆಲ್ಲ ಬಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ. ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾ ಸರ್. ನೋಡೋಣ, ಒಂದು 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿ. ಎಸ್, ಕೇಳಿದ್ರಲ್ಲ, ಹೇಗೆ ರಾಜಾರೋಷವಾಗಿ ಒಂದು ಹುದ್ದೆಗೆ 80 ಲಕ್ಷ ಹಣ ಕೇಳ್ತಾರೆ ಅಂತ. ಈ ರೀತಿ ಹಣ ಕೇಳ್ತಿರೋದು ಮೊಹಮ್ಮದ್ ಆರಿಫ್ ಅಂತ. ಮಾಜಿ ಸಚಿವ ಜಮೀರ್ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರೋ ಆರಿಫ್ ದೊಡ್ಡ ಡೀಲ್ ಮಾಸ್ಟರ್. ಕೆಪಿಎಸ್ಸಿ ವತಿಯಿಂದ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಪರೀಕ್ಷೆ ನಡೆಸಲಾಗಿತ್ತು. ಅದರ ಫಲಿತಾಂಶ ಇತ್ತೀಚೆಗೆ ಬಿಡುಗಡೆಯಾಗಿತ್ತು. ಒಟ್ಟು 400 ಹುದ್ದೆಗಳಿಗೆ ನಡೆದಿದ್ದ ಪರೀಕ್ಷಾ ನೇಮಕಾತಿಯಲ್ಲಿ ಭಾರಿ ಅಕ್ರಮದ ವಾಸನೆ ಬಡಿಯುತ್ತಿದೆ. ಜನವರಿ ತಿಂಗಳಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ 1430 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು. ಜುಲೈ 17ಕ್ಕೆ ಪ್ರಕಟಗೊಂಡ ಫಲಿತಾಂಶದಲ್ಲಿ 621 ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿತ್ತು. ಆದ್ರೆ ಆ ಪಟ್ಟಿಯಲ್ಲೇ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದ್ದು, ಒಂದೊಂದು ಹುದ್ದೆ 80 ಲಕ್ಷಕ್ಕೆ ಸೇಲ್ ಆಗಿದೆ ಅನ್ನೋದನ್ನ ಸ್ವತಃ ಅಭ್ಯರ್ಥಿಗಳೇ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳೆದಿದ್ದಾರೆ. ಸರ್ ಅದೇ ಸರ್, 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೋ ಇರ್ಲಿಣ ಹೇಳ್ಬೇಕಲ್ಲ. ಅವ್ರು ಸರ್ ಅಂತ ಕೇಳ್ತಾ ಇದಾರೆ, ನಾನ್ ಬರ್ಲ ಏನ್ ಮಾಡ್ಲಾ ಅಂತೇಳಿ. ಅವರು ಮತ್ತೊಂದು ತಗೊಂಡಿರ್ತೈತೆ. ಅವ್ರು ಏನ್ ಹೇಳ್ಬೇಕು ನಾನು, ನೀವು ನಿಮ್ ತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಅನ್ಸ್ತೈತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿಟ್ಟಿದ್ದೆ. ಬ್ರೋಕರ್ ಮೂಲಕ ಎಲ್ಲಾ ಹುದ್ದೆಗಳ ನೇಮಕಾತಿ ಆಗ್ತಿದ್ದು, ಹಣ ಕೊಟ್ರೆ ಕೆಲಸ ಆಗುತ್ತೆ ಅನ್ನೋದನ್ನ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಮಾಜಿ ಸಚಿವ ಜಮೀರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಮೊಹಮ್ಮದ್ ಆರಿಫ್ ಎಂಬಾತ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಆತನೇ ಅಭ್ಯರ್ಥಿಗಳೊಂದಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಪಶುವೈದ್ಯಾಧಿಕಾರಿಗಳಿಗೆ, ಒಂದು ಮೂಕ ಜೀವಿಗೆ ಒಂದು ಏನು ಚಿಕಿತ್ಸೆ ಕೊಡೋಂಥ ಡಾಕ್ಟರ್ದು ಒಂದೊಂದು ಪೋಸ್ಟಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರಂತಂದರೆ, KPSC ಇರೋಂಥ ಮೆಂಬರ್ಸು, ಚೇರ್ಮನು ಎಷ್ಟು ನೀಚರಂತ ಹೇಳಿ ಈ ಒಂದು ಬೆಸ್ಟ್ ಎಕ್ಸಾಂಪಲ್ ಸರ್. ಇದರಲ್ಲೇ ಎಷ್ಟು ಮಾಡ್ತಿದ್ದಾರೆ ಅಂತಂದರೆ, ಬೇರೆದ್ರಲ್ಲಿ ಎಷ್ಟು ಕೋಟಿ ಲೂಟಿ ಹೊಡಿತಾ ಇರ್ಬೋದು. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ಪೋಸ್ಟಿಗೆ 80 ಲಕ್ಷ ಅಂತಂದರೆ, ಅದರಲ್ಲಿ ಅಡ್ವಾನ್ಸ್ 40 ಲಕ್ಷ ಕೊಡಿ, ಲಿಸ್ಟಲ್ಲಿ ಬಂದಮೇಲೆ ಇನ್ನು 40 ಲಕ್ಷ ಕೊಡಿ ಅಂತ ಹೇಳ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾರಂತಂದರೆ, ಇವರು ಎಷ್ಟು ಮಟ್ಟಕ್ಕೆ ಭ್ರಷ್ಟಾಚಾರ ಆಗಿರಬೇಕು. ಇದರಲ್ಲಿ 100 ಕೋಟಿ ಹಗರಣ ಸರ್. ಇದು 100 ಕೋಟಿ ಎಲ್ಲ ಪೋಸ್ಟಿಗೆ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀವಿ ಸರ್. ಇವ್ರಿಗೆ ಈ ಮೀಡಿಯೇಟರ್ಗಳಿಗೆ ಗೊತ್ತಿಲ್ಲ, ಅವ್ರ ನಂಬರು ಇವೆಲ್ಲ ಸಿಗುತ್ತೆ, ಡೀಟೇಲ್ಸು. ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ, ಈ ಥರ 60-70 ಲಕ್ಷ ಕೊಡಿ, ನಿಮ್ಮನ್ನ ಫೈನಲ್ ಲಿಸ್ಟಿಗೆ ಇದು ಮಾಡ್ಕೊಡ್ತೀವಿ ಅಂತ. ನಾನು ಹೇಳೋದು, ಈ ಥರ ಇದ್ದರೆ ಒಂದು ಪೇಪರ್ಗೆ ಅವ್ರಿಗೆ ಡೀಟೇಲ್ಸ್ ಫಸ್ಟ್ ಆಫ್ ಆಲ್ ಹೇಗೆ ಸಿಗುತ್ತೆ ಅನ್ನೋ ಪ್ರಶ್ನೆ ಒಂದು. ಇನ್ನೊಂದು ಸರ್, ಇಲ್ಲಿ ಹಗರಣ ಆಗಿದೆ ಅನ್ನೋಕ್ಕೆ ಕೆಲವು ಮಾರ್ಕ್ಸ್ಗಳು ನೋಡಿದ್ರೆ 460, 470 ಹೆಂಗೆ ಇದು UPSC ಪಾಸ್ ಆಗಿರೋ IFS ಆಫೀಸರ್ಸ್ಗಳು ಇದೇ ವರ್ಷದಲ್ಲಿ ಸ್ಟೂಡೆಂಟ್ ಅಲ್ಲೂ ಬರೆದು ಇಲ್ಲೂ ಬರೆದಿದ್ದಾರೆ. ಅವರು 330, 340 ಮ್ಯಾಕ್ಸಿಮಮ್ ತೆಗೆದಿದ್ದಾರೆ. 300 ಬರೋ ಅಂಥ ಪೇಪರ್ ಇದು. ತುಂಬ ಟಫ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ತೆಗೆದಿದ್ದಾರೆ 460, 470 ವರೆಗೂ. ಅದು ತುಂಬ ಅನ್ಯಾಚುರಲ್ ಮಾರ್ಕ್ಸ್ ಬಂದಿದೆ ಸರ್. ಇನ್ನು ಈ ಅಕ್ರಮಕ್ಕೆ ಇತ್ತೀಚೆಗೆ ವಜಾಗೊಂಡಿದ್ದ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಕೈವಾಡವೂ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ನೇಮಕಾತಿಯಲ್ಲಿ 60% ಅಕ್ರಮ ನಡೆದಿದ್ದು, ಸಂಪೂರ್ಣ ನೇಮಕಾತಿಯನ್ನೇ ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಎಲ್ಲ ಆರೋಪಗಳ ನಡುವೆ 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಧಾನಸೌಧ ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸಿದ್ದು, ನ್ಯಾಯಸಮ್ಮತ ಹಾಗೂ ಪಾರದರ್ಶಕವಾಗಿ ಮರು ನೇಮಕಾತಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಅದೇನೇ ಇರಲಿ, ಈ ಆರೋಪಗಳು ಕೆಪಿಎಸ್ಸಿ ವಿಶ್ವಾಸಾರ್ಹತೆ ಮೇಲೆಯೇ ಪ್ರಶ್ನೆ ಎಬ್ಬಿಸಿದ್ದು, ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.